ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಋತ್ವಿಕ್ ಬಂಗಾರಿ ಚಿಂಟು ಹ್ಯಾಪಿ ಬರ್ಡೇ ಎಲ್ಲರೂ ನಮ್ಮ ಋತ್ವಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ಹೇಳಿ. ಅವಳೆಲ್ಲ ನಾಟಕ ಮಾಡ್ತಾ ಇದೆ, ಚಿಂಟು ಮರಿ ನಾಟಕ ಮಾಡ್ತಿದೆ. ಇವಾಗ ಎದ್ದು ಬಂದಿದೆ ಪಚ್ಚುಂಡು ಪಚ್ಚುಂಡು ಅಂದರೆ ಹೋಯ್ ಇವತ್ತೇನೇನು ಬೇಕಪ್ಪ ನಿಮಗೆ? ಏನೇನು ಬೇಕು ಹೇಳು? ಚಿಕ್ಕಿ ಥ್ಯಾಂಕ್ ಯು ಹೇಳಲ್ವಾ? ಚಿಕ್ಕಿ ಥ್ಯಾಂಕ್ ಯು ಹೇಳಲ್ಲ? ನಮ್ಮ ಋತ್ವಿಗೆ ಇವಾಗ ಬಟ್ಟೆ ಸೆಲೆಕ್ಷನ್ ಆಗ್ತಿದೆ ಬರ್ಡೇಗೆ. ಬರ್ತ್ಡೇ ನೈಟ್ ಒಂದು ಇವಾಗ ಒಂದು ಬಂಗಾರಿ ನೈಟ್ ಅವು ಇಟ್ಕೊ. ಯಾವ್ದು ಬೇಕು? ಇದೇ ಇಟ್ಕೊ, ಅದು ಕಲರ್ ಮಾಡ್ಕೊಂತೀಯ. ಇದಿಟ್ಕೊ, ಇದಿಟ್ಕೊಳ್ಳೋ. ಇದಿಟ್ಕೊಳ್ಳೋ ಕಂದ ಬರ್ಡೇಗೆ. ಇದು ಚೆನ್ನಾಗೈತೆ. ನೈಟ್ ಕೇಕ್ ಕಟ್ಟಿಂಗ್ ಇದು ಅದಿಲ್ಲ ಶರ್ಟ್ ಇವಾಗ. ಇಲ್ಲಾಂದ್ರೆ ಇದು ರೆಡ್ ಕಲರ್ದಿಲ್ಲ. ಎರಡು ಸೇಮ್ ಸೇಮ್ ಕಲರ್ ಆಗುತ್ತೆ ಕಂದ, ಎರಡು ಸೇಮ್ ಸೇಮ್ ಕಲರ್ ಆಗುತ್ತೆ. ಅದಕ್ಕೆ ಸ್ಪೈಡರ್ ಮ್ಯಾನ್ ಇಟ್ಕೊ. ಇದು ಇಟ್ಕೊ ಹೆಚ್ಚು. ಯಾವ್ದು ಹೆಚ್ಚು ಆನ್ಸಮ್ ಅಂತೆ ಸೂಪರ್ ಆಗಿರುತ್ತೆ ಡ್ಯೂಡು. ಯಾವ್ದಪ್ಪ ಋತ್ವಿ ಇವತ್ತು ಫುಲ್ ಹ್ಯಾಪಿ 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 ಅಲ್ವಾ ಬಂಗಾರಿ? ಅದಕ್ಕೆ ಪ್ಯಾಂಟು, ಅದಕ್ಕೆ ಪ್ಯಾಂಟು. ಅಮ್ಮ ಕೊಡುತ್ತಡಿ. ಯಾವುದು? ಅದಲ್ಲ ಅಮ್ಮ ಕೊಡುತ್ತೆ ಅಂತ ಇವಾಗಿರೋ. ಬಟ್ಟೆ ಎಲ್ಲ ಗಲೀಜ್ ಮಾಡಬೇಡ. ಅದು ಗಲೀಜ್ ಮಾಡಬೇಡ, ಅದು ಪಾಪುದು ಪಿಲೋ. ನೀನೆಲ್ಲ ಎಣ್ಣೆ ಹಚ್ಕೊಂಡಿದ್ದೆ ತಲೆಗೆ. ಬರ್ಡೇ ಬಾಯ್ ಈಸ್ ಗೆಟಿಂಗ್ ರೆಡಿ. ಹಾಯ್ ಬರ್ಡೇ ಬಾಯ್, ಬರ್ಡೇ ಬಾಯ್ ಹಾಯ್ ಸೇ ಹಾಯ್. ಸೊ ಬರ್ಡೇ ಬಾಯ್ ಇಸ್ ರೆಡಿ. ಎಲ್ಲಿ ನಿನ್ನ ಬಟ್ಟೆ ತೋರಿಸೋ. ಇದು ಒಂದು ಜೊತೆ ಆಯಿತಾ. ಇನ್ನು ಸಂಜೆ ಅಷ್ಟರಲ್ಲಿ ಎಷ್ಟು ಜೊತೆ ಆಗುತ್ತೋ ಗೊತ್ತಿಲ್ಲ ಋತ್ವಿಗೆ. ಹಾಂ ಎಲ್ಲಿ ಅದು ಕೋಮ್ ಮಾಡಿಸ್ಕ ಋತ್ವಿಕ್. ಯಾವ ಕಟ್ಟಿಂಗ್ ನೀನು ಮಾಡಿಸಿರೋದು? ಸೂಪರ್ ಮ್ಯಾನೇ. ಸೂಪರ್ ಮ್ಯಾನ್ ಅಲ್ಲ ಅದು, ಅದು ಯಾವ ಕಟ್ಟಿಂಗು? ಹೀರೋ ಕಟ್ಟಿಂಗ್ ಅಲ್ವಾ ನಿಂಗೆ? ಸೂಪರ್ ಮ್ಯಾನ್ ಕಟ್ಟಿಂಗ್ ಏನದು? ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಸ್ವಲ್ಪ ದೊಡ್ಡದಾಯ್ತಲ್ಲ ಶರ್ಟ್. ಇಲ್ವಾ ನೀನು ಫ್ರೇಮಿಂದ ಹೊರಗಡೆ ಹೋದರೆ ಕಾಣಿಸಲ್ಲ ಅಷ್ಟೇ ನೀನು. ಪ್ಯಾಂಟ್ ಹಾಕಂತೀಯ ಋತ್ವಿ? ಅದಕ್ಕೆ ಚಡ್ಡಿ ಸೂಟ್ ಆಗ್ತಾ ಇಲ್ಲ. ಸಣ್ಣ ಕಾಣಿಸ್ತೀಯ. ಇದು ದೊಡ್ಡದಾಗಿದೆ ನಿಂದು ಟೀ ಶರ್ಟು. ಇದು ಪುಲೋರ್ ನಿಂದು ದೊಡ್ಡದಾಗಿದೆ ಕಂದ, ಅದಕ್ಕೆ ಪ್ಯಾಂಟ್ ಹಾಕೋದು ಚೆನ್ನಾಗಿರುತ್ತೆ. ಓಕೆ, ಇಲ್ಲಾಂದರೆ ಬೇರೆ ಶರ್ಟ್ ಇಕ್ಕಂತೀಯ. ಅಮ್ಮ ಬೇರೆ ಶರ್ಟ್ ತರಕ್ಕೆ ಹೋಗಿ. ಈಗ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ ಋತ್ವಿ. ಅದು ಸ್ವಲ್ಪ ದೊಡ್ಡ ಸೈಜು. ಇದು ರೆಡ್ ಕಲರೇ ಆಗಿದೆ. ಹೊಸವು ಇವಾಗ ಜಸ್ಟ್ ಹೊಸವು. ಸಂಜೆ ಇರೋ ಡ್ರೆಸ್ ಅಲ್ವಾ ಋತು? ನೀಟಾಗಿ ಸ್ಮೈಲ್ ಮಾಡು ಕಂದ. ಸ್ಮೈಲ್ ಸ್ಮೈಲ್. ಪಾಪು ಸೂಪರ್. ಓ ಶೂ ಇವಾಗ ಬೇಡ ಋತ್ವಿ, ಇವಾಗ ಶೂ ಬೇಡ. ಜತನ್ ಕರಿ, ಜತು ಐತನಂತಲ್ಲ. ಜತು ಇದಾರಂತಲ್ಲ.
ಸ್ನೇಹ ಚಿಕ್ಕಿನು ತಿಂದಿಲ್ಲ ಅಂದ್ರೂ ಬರ್ತಾರೆ. ಜೊತೆನು ಸ್ನೇಹ ಚಿಕ್ಕಿನ ಕರಿತೀಯಾ? ಅಜ್ಜಿ ನೋಡು ನಿನ್ ಬರ್ತಡೆ ಕಿಚಡಿ ಮಾಡುತ್ತಂತ. ಕಿಚಡಿ ಕಿಚಡಿ ನೀನೇ ತಿನ್ನಜಿ ಅಂದು. ಸುಮ್ಮನೆ ನಗ್ತಾ ಹೇಳ್ತಾ ಇತ್ತು ಅಜ್ಜಿ. ಅವಾಗೆಲ್ಲ ಬರ್ತಡೆಗೆ ಯಾವತ್ತು ಮಾಡ್ತಾ ಇರ್ಲಿಲ್ಲ, ಕಿಚಡಿ ಮಾಡಾರ ನಿಮ್ಮ ಅಜ್ಜಿಯರು. ಶೂ ಹಾಕೊಂಡೆಲ್ಲ ಹೋಗ್ತೀವಿ ಇವಾಗ. ಜಾಮೂನ್ ಮಾಡೋಣ? ನಿಂಗೆ ನೆಗಡೆ ಕೆಮ್ಮು ಎಲ್ಲ ಆಗೈತೆ, ಜಾಮೂನ್ ಮಾಡಿ ತಿಂದು ಆಮೇಲೆ ಇನ್ನೂ ಜಾಸ್ತಿ ಆಗಲೆ. ಜಾಮೂನ್ ಬೇಡ, ಕೇಕ್ ತರುತ್ತಲ್ಲ. ಅಜ್ಜಿ ಸ್ವಲ್ಪ ಮೇಲಿದು ಅಲ್ವೇನಾ? ಇವತ್ತು ನಮ್ಮ ರುಚಿಗೆ ಇಷ್ಟ ಅಂತ ಜಾಮೂನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಜಾಮೂನ್ ಮಾಡೋಕ್ಕೆ MTR ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. ಯಾಕೆ ಬಂಗಾರಿ ಸುಮ್ಮನೆ ಇರು, ಇದೆಲ್ಲ ಮುಟ್ಬಾರ್ದು. ಅವ್ರಿಗೆ ಕುಡೀಲಿ. ಅಲ್ಲಿ ನೋಡು, ಕ್ಯಾಮ್ರಾ ನೋಡು. ಇಷ್ಟನಾ ನಿಂಗೆ ಜಾಮೂನ್ ಅಂದರೆ? ಯಾಮಿ ಯಾಮಿ ಹಂಗೆ ಮಾಡಿ ಎಮ್ಮಿ ನೀಟಾಗಿ ನೋಡು ಬಂಗೋಡು. ಅಲ್ಲಿದೆ ಇವಂದೆ ನೋಡಿ ಎಷ್ಟೆಲ್ಲ ಹೆಂಗಾಗ್ಬಿಟ್ಟಿದೆ. ಕುಂಕು ಮಾಡ್ಕೊಂಡು ಪೂಜೆ ಮಾಡು ಅಂದರೆ ನೋಡಿ ಇಲ್ಲಿಗೆ ಇಟ್ಕೊಂಡಿದ್ದಾನೆ ಅರಿಶಿನ. ಸಣ್ಣ ಕಂದ. ಹುಷಾರಿಲ್ದೇನೆ ಪಾಪ ಇವನಿಗೆ ಕೆಮ್ಮು ನೆಗಡೆ ಆಗಿಬಿಟ್ಟು ನೋಡಿ ಮುಖ ಎಲ್ಲ ಸಣ್ಣ ಆಗ್ಬಿಟ್ಟಿದ್ದಾನೆ. ಇದಲ್ಲ ನಿನ್ನ ಶರ್ಟ್ ತೋರಿಸೋದು. ಸೂಪರ್ ಹೀರೋ ಥರ ಕಾಣಿಸ್ತಿದ್ದಾರೆ ನಮ್ಮ ಋತ್ವಿ. ಓಕೆ, ಇವಾಗ ಅದನ್ನು ಕಲಿಸ್ಕೊಳ್ಳೋಣ. ತೆಗಿ, ಅದು ಜಾಮೂನ್ ಕಲಿಸ್ಕೊಂಡು ಜಾಮೂನ್ ಮಾಡೋಣ ಆಯಿತಾ? ನಾನು ತರ್ತೀನಿ, ನಾನು ಪ್ಲೇಟ್ ಎಲ್ಲ ತಂದು. ಇವಾಗ ಅದನ್ನು ಕಲಿಸ್ಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕು. ಹಾಲಾದರೂ ಹಾಕೋಬೋದು, ನೀರಾದರೂ ಹಾಕೋಬೋದು. ಯಾವುದು ಎರಡರಲ್ಲಿ ಹಾಲಿದ್ರೆ ಹಾಲು ಇಟ್ಕೊಳ್ಳಿ, ಹಾಲಿಲ್ಲ ಅಂದರೆ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು. ಅದನ್ನು ಕಲಿಸ್ಕೊಂಡು ನೆಕ್ಸ್ಟು ನಿಮಗೆ ಸಿಗ್ತೀನಿ. ಓಕೆ ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಾಫ್ಟಾಗಿ ಬೇಕೋ ಅಷ್ಟು ಸಾಫ್ಟಾಗಿ ಕಲಿಸ್ಕೊಬೋದು. ಇದನ್ನು ಚೆನ್ನಾಗಿ ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಡಬೇಕು. ನೋಡಿ ನಮ್ಮ ಋತ್ವಿ ಮಾಡಿಟ್ಟಿದ್ದಾನೆ. ಇದು ಋತ್ವಿದು ಜಾಮೂನು. ಇನ್ನೊಂದು ಏನಂದರೆ, ಒಂದು ಟಿಪ್ಸು ಜಾಮೂನ್ ಮಾಡಬೇಕಾದ್ರೆ, ಇವಾಗ ನಾವು ಉಂಡೆ ಮಾಡಿರ್ತೀವಲ್ವ ರೌಂಡಾಗಿ, ಮಧ್ಯ ಕೆಲವೊಂದು ಟೈಮ್ ಏನಾಗುತ್ತೆ, ಜಾಮೂನ್ ಆದಮೇಲೆ ಒಳಗಡೆ ಸ್ವಲ್ಪ ಗಟ್ಟಿ ಆಗಿ ಅದೇ ಥರ ಹಂಗೆ ಇರುತ್ತಲ್ವ. ಸೊ ಹಂಗೆ ಬರಬಾರ್ದು ಅಂದರೆ ಉಂಡೆ ಮಾಡಾದಮೇಲೆ ಒಂದು ಸರಿ ಪ್ರೆಸ್ ಮಾಡಿ, ಈ ಥರ ಪ್ರೆಸ್ ಮಾಡಿ ಮತ್ತೆ ಉಂಡೆ ಮಾಡಿದ್ರೆ ಮಧ್ಯ ಸ್ವಲ್ಪ ಗಂಟು ಥರ ಏನೂ ಇರೋದಿಲ್ಲ, ಎಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಜಾಮೂನು. ಓಕೆ, ಇವಾಗ ಇದೆಲ್ಲ ಉಂಡೆ ಮಾಡ್ಕೊಳ್ಳೋಣ. ವೆರಿ ಗುಡ್ ಕಂದ. ತೋರಿಸು ಅವರಿಗೆ, ನೀಟಾಗಿ ತೋರಿಸು. ಋತ್ವಿದು ಎಲ್ಲಿ? ಋತ್ವಿದು ಸೂಪರಾಗಿ ಮಾಡಿದ್ದೆ ಕಂದಮ್ಮ. ಹೌದಾ? ಮತ್ತೆ ನಾನಿಲ್ಲಿ ನೀರಿಗೆ ಸಕ್ಕರೆ ಇಟ್ಕೊಂಡು ಪಾಕ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿ ಇದನ್ನು ಪಾಕ ಮಾಡೋಕ್ಕೆ. ಓಕೆ ಕಂದ, ಇದನ್ನು ಪಾಕ ಮಾಡೋಕ್ಕೆ ಇಡೋಣ ಇವಾಗ ಆಯಿತಾ? ಇದು ಜಸ್ಟ್ ನಮ್ಗೆ ಏನು ಹಾಕಲ್ಲ, ಇದಕ್ಕೆ ನೀರು, ಸಕ್ಕರೆ, ಸ್ವಲ್ಪ ಏಲಕ್ಕಿ ಪೌಡರ್ ಅಷ್ಟೇ ಹಾಕೋದು. ಇವತ್ತು ನನಗೆ ನನ್ನ ಬಂಗಾರಿ ಹೆಲ್ಪ್ ಮಾಡ್ತಾ ಇದ್ದ. ಅವನ ಬರ್ತಿದ್ದಕ್ಕೆ ಅವನೇ ಹೆಲ್ಪ್ ಮಾಡ್ತಿದ್ದಾನೆ ಜಾಮೂನ್ ಮಾಡೋಕ್ಕೆ. ಚಿಕ್ಕಿಗೆ ಕೈಲಿ ಹೋಯ್ತಾವಂತೆ, ಕಷ್ಟ ಹೋಗ್ತಂತೆ ಚಿಕ್ಕಿಗೆ, ಅದಕ್ಕೆ ಅವನು ಹೆಲ್ಪ್ ಮಾಡ್ತಾವೆ. ಹಾಂ, ಏನಾಗುತ್ತೆ? ಹೌದಾ? ಎಷ್ಟು ಚಂದ ಮಾಡಿರ್ತೈತಿ. ದೊಡ್ಡನಾಗೋನೆ ಋತ್ವಿಕಂದ. ಇದೆಷ್ಟೇ ಸರಿಯಪ್ಪ ನೀನು ಬರ್ಡೇ ಮಾಡ್ಕೊಂತಿರೋದು? ಫೋರ್ತ್ ಬರ್ಡೇ ನಿಂದು. ಇವಾಗ 4 years. ಯಾರಾದರೂ ನಿಂಗೆ ಎಷ್ಟು ಇಯರ್ಸ್ ಅಂತಂದರೆ 4 years ಅನ್ಬೇಕು. ಓಕೆ, ನೋಡಿ ಈ ರೀತಿ ಓವಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಉಂಡೆನ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ.
ನನಗೆ ಈ ಓವೆಲ್ ಶೇಪಲ್ಲಿ ಇದ್ರೇ ಇಷ್ಟ, ಅದಕ್ಕೋಸ್ಕರ ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನಮ್ಮ ಋತ್ವಿ ಪಾಪ ಎಷ್ಟೊಂದು ಹೆಲ್ಪ್ ಮಾಡ್ದ. ಥ್ಯಾಂಕ್ ಯು ಬಂಗಾರಿ, ಥ್ಯಾಂಕ್ ಯು ಬಂಗಾರಿ. ಹ್ಯಾಪಿ ಬರ್ಡೇ. ನೀಟಾಗಿ ಹೇಳಿಲಿ. ಹ್ಯಾಪಿ ಬರ್ಡೇ ಕಂದ. ಹಗ್ ಮಾಡಲ್ವಾ ನನಗೆ? ಮಾಡ ಅಂದರೆ ಓವರಂಗೆ ಮಾಡ್ತೀನಿ. ಎಣ್ಣೆ ಇಟ್ಟಿದ್ದೀನಿ. ಇನ್ನು ಅದು ಎಣ್ಣೆ. ಅಪ್ಪ ಏನು ಹೇಳ್ತು? ದೂರ ಹೋಗೋ. ಆಮೇಲೆ ಹಾಕುವಂತೆ ಪಾಕದೊಳಗಡೆ. ಇವಾಗ ಇದನ್ನ ಎಣ್ಣೆಯಲ್ಲಿ ಕರಿಯೋಣ. With pretty mouths, they always walk your way. They follow you in cars and bars and even on airplanes. I'm special, yeah, I'm special, 'cause they just don't got, oh, they just don't got what I've got. I'm someone you can take home to meet your mom and pa. I'm your trash. ಓಕೆ, ಸಂಜೆ ಆಯಿತು. ಇವಾಗ ಬರ್ಡೇ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವ. ಅದಕ್ಕಿಂತ ಮುಂಚೆ ಬರ್ಡೇ ಕೇಕ್ ಸ್ಪೆಷಲು ಬರ್ಡೇಗೆ. ಸೊ ಬರ್ಡೇ ಕೇಕ್ನ ನಾವು ಪಾವಗಡದಲ್ಲಿ ನಮ್ಮ ಭಾವರು ಮುಂಚೆನೇ ಆರ್ಡ್ರ್ ಕೊಟ್ಟು ಬಂದಿದ್ದರು. ಯಾಕಂದರೆ ಅವನಿಗೆ ಅಂದರೆ ಕೇಕ್ನ ಸ್ಪೆಷಲಾಗಿ ಮಾಡಿಸೋದ್ರಿಂದ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸೋದ್ರಿಂದ ನಮ್ಮವ್ರ ಹತ್ರ ಯಾರೂ ಆ ಥರ ಮಾಡಲ್ಲ, ಪಾವಗಡದಲ್ಲೇ ಮಾಡೋದು. ಅದಕ್ಕೋಸ್ಕರನೇ ಮುಂಚೆನೇ ಆರ್ಡ್ರ್ ಕೊಟ್ಟು ಬಂದಿದ್ದರು. ಹಾಗಾಗಿ ನನ್ನ ಭಾವ ಮತ್ತು ನಮ್ಮ ಋತ್ವಿ ಇಬ್ಬರು ಹೋಗಿದ್ರು. ನಮ್ಮ ಋತ್ವಿನೂ ಕೂಡ ಹೋಗಿದ್ದ ಬರ್ಡೇ ಕೇಕ್ ತೊಗೊಂಡು ಬರೋಕ್ಕೆ. ತೊಗೊಂಡು ಬಂದರು. ಬಂದಮೇಲೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಮುಂಚೆನೇ ಇತ್ತು, ಬಟ್ ಅದೆಲ್ಲ ಶೇಲಾಪುರದಲ್ಲಿತ್ತು ಅಂತ ಹೇಳ್ಬಿಟ್ಟು ಈ ಸರಿ ಅವ್ನ ಬರ್ಡೇಗೆ ಎಲ್ಲ ಹೊಸದಾಗಿ ತಂದಿದ್ರು. ಅದನ್ನೆಲ್ಲ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ವಿ. ಯಾಕಂದರೆ ಪ್ರತಿ ವರ್ಷವೂ ಮಾಡ್ತಾಯಿದ್ವಿ, ಬಟ್ ಈ ವರ್ಷ ಇನ್ನೂ ಒಂದು ಪಾಪು ಬಂದಿದೆ. ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಇದ್ಯಾವುದು ಹಂಪ್ಟಿ ಡಂಪ್ಟಿ ಕೇಕು ಋತ್ವಿ? ಎಂತದು? ಎಂತ ಓ, ಇಲ್ಲಿದಾನ ಮುಂದೆ? ಇವನೇನಾ? ಈಗ ಇದೇನ ಹಂಪಿ ಅಂದ್ರೆ ನನಗೆ ಗೊತ್ತಿಲ್ಲ. ಪ್ರತಿ ವರ್ಷ ಇವನಿಗೆ ಸ್ಪೆಷಲ್ ಆಗಿ ಕೇಕ್ ಮಾಡಿಸಿರೋದು. ಯಾಕಂದರೆ ಫಸ್ಟ್ ವರ್ಷ ಅವನು ಹಾರ್ಮೋನಿಯಂ ಇಷ್ಟಪಡ್ತಿದ್ದ ಅಂತೇಳಿ ಹಾರ್ಮೋನಿಯಂ ಮಾಡಿಸಿದ್ರು. ಸೆಕೆಂಡ್ ಇಯರು ಕಾರ್ಸ್ದು, ಥರ್ಡ್ ಇಯರ್ದು ಸ್ಪೈಡರ್ ಮ್ಯಾನ್, ಅಂಡ್ ಈ ಸಾರಿ ಹಂಪ್ಟಿ ಡಂಪ್ಟಿ ಕೇಕ್ ಕೇಳಿದ್ದ. ಅದಕ್ಕೋಸ್ಕರ ಹಂಪ್ಟಿ ಡಂಪ್ಟಿ ಕೇಕೇ ಮಾಡಿಸಿದ್ದಾರೆ ಅವನಿಗೆ. ಅಂದರೆ ಕೇಕೆ ಸ್ಪೆಷಲ್ ಅವನಿಗೆ. ಅವ್ನು ಮುಂಚೆನೇ ಹೇಳ್ತಾನೆ, ನಂಗೆ ಈ ರೀತಿ ಇರಬೇಕು ಕೇಕು, ನಂಗೆ ಈ ಸಾರಿ ಈ ರೀತಿ ಕಟ್ ಮಾಡಿಸಿ. ಫಸ್ಟ್ ಥರ್ಡ್ ಇಯರಲ್ಲೂ ಅವನೇ ಕೇಳಿದ್ದ ಸ್ಪೈಡರ್ ಮ್ಯಾನು, ಸೆಕೆಂಡ್ ಇಯರಲ್ಲೂ ಕಾರ್ಸ್ ಕೇಳಿದ್ದ. ಈ ಸಾರಿ ಹಂಪ್ಟಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಋತ್ವಿ, ಹ್ಯಾಪಿ ಬರ್ಡೇ ಟು ಯು. ಕುಣಿಯಾ ಅಬ್ಬಬ್ಬಾ, ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅವನು. ಅವ್ನಿಗೆ ಹೆಂಗೆ ಅಂದರೆ ಬರ್ಡೇ ಅಂತ ಒಂದು ವಾರದಿಂದ ಮುಂಚೆಯಿಂದನೇ ಅವನು ಫುಲ್ಲು ಖುಷಿಯಾಗಿದ್ದ. ಬರ್ಡೇ ದಿನ ಅಷ್ಟೇ. ಮತ್ತು ಅವ್ರ ತಾತ ಅಜ್ಜಿ ಹತ್ರನೂ ಕೇಳ್ತಾ ಇದ್ದ, ನನಗೆ ಹೊಸ ಬಟ್ಟೆ ಕೊಡಿಸಿ, ನನಗೆ ಇದೇ ರೀತಿ ಕೇಕ್ ಮಾಡಿಸಿ, ನನಗೆ ಈ ಗಿಫ್ಟ್ ಕೊಡಿ, ಹಂಗೆ ಅಂತ ಎಲ್ಲರನ್ನೂ ಕೇಳ್ತಾ ಇದ್ದ. ನೋಡಿ ಎಷ್ಟು ಖುಷಿಯಾಗಿದ್ದಾನೆ. ಅದನ್ನು ನೋಡೋಕ್ಕೆ ಖುಷಿ ಅಲ್ವಾ? ಸೊ ಈ ರೀತಿ ಇತ್ತು ಸೆಲೆಬ್ರೇಷನ್ನು, ಸಿಂಪಲ್ಲಾಗಿ ಮಾಡಿದ್ದು. ಅವ್ನ ಖುಷಿನೇ ಎಲ್ರೂ ಖುಷಿಯಾಗಿರುತ್ತೆ. ಇವನೊಂಥರ ನಮ್ಮ ಮನೆಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವನೇ ಫಸ್ಟ್ ನಮ್ಮ ಮೊಮ್ಮಗ ಅಂತ ಹೇಳ್ಬೋದು ನಮ್ಮ ಮನೆಗೆ. ಸೊ ಹಾಗಾಗಿ ಎಲ್ರಿಗೂ ಸ್ಪೆಷಲ್ ನಮ್ಮ ಋತ್ವಿ ಅಂದರೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಋತ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.